ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಬಸವನಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಘಟನೆ ನಡೆದೈತೆ. ಆ ಘಟನೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಘಟನೆ. ಅಕ್ಕಪಕ್ಕದಲ್ಲಿ ಜಮೀನು ಇರ್ತಕ್ಕಂಥದ್ದು ಕಾಶಿ ವಿಶ್ವನಾಥ ಅಂತಕ್ಕಂಥ ಅವ್ರ ಜಮೀನು ಐತೆ. ಅವ್ರ ಜಮೀನು ಪಕ್ಕದಲ್ಲಿ ದೊಡ್ಡ ಸಾಳ ಅಂತಕ್ಕಂಥದ್ದು ಮುರಳಿ, ಲೋಕೇಶು, ಆನಂದು, ನಾರಾಯಣಪ್ಪ ಅಂತಕ್ಕಂಥ ಅವ್ರ ಜಮೀನು. ಆನಂದು ಅಂತಕ್ಕಂಥ ಅವ್ರ ಜಮೀನು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಜಮೀನು. ರಂಗಪ್ಪ ಕೂಡ ಇದ್ರ ಜೊತೆಲಿದ್ದಾರೆ. ಈ ಜಮೀನಿಗೆ ಸಂಬಂಧಪಟ್ಟಂಗೆ ಇವ್ರ ಜಮೀನಲ್ಲಿ ಬಸವನತ್ತ ವಿಶ್ವನಾಥ್ ಅವ್ರ ಜಮೀನಲ್ಲಿ ಇವರು ಉಳುಮೆ ಮಾಡ್ತಾಯಿದ್ದಾರೆ. ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ದೌರ್ಜನ್ಯ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಆತನಿದ್ದ ಮೇಲೆ ಹಠಾತ್ತನೆ ಬಂದು ಗಲಾಟೆ ಎಬ್ಬಿಸಿ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ತೊಂದರೆ ಕೊಟ್ಟು ಮತ್ತು ಆ ಒಂದು ಏನು ಮಚ್ಚೈತೋ ಆ ಮಚ್ಚಿನಲ್ಲಿ ಒಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ ತಪ್ಪಿ ತಲೆಗೆ ಬೀಳ್ತೈತೆ. ತಲೆಗೆ ಬಿದ್ದಾಗ ಇಲ್ಲಿ ಆಲ್ರೆಡಿ ಲೆಸನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಇವಾಗ ಅವ್ರಿಗೆ ಟೀಚಿಂಗ್ ಬಿದ್ದೈತೆ, 8 ಟೀಚಿಂಗ್ ಬಿದ್ದೈತೆ. ದೇವರು ಪ್ರಾಣಾಪಾಯದಿಂದ ಕಾಪಾಡಿದ್ದಾನೆ ಅವ್ರನ್ನ. ಆದ್ದರಿಂದ ಇವತ್ತು ನಡೆದಿರ್ತಕ್ಕಂಥ ಇಂಥ ಘಟನೆಗಳು ಇಲಾಖೆಯವರು ಪರಿಗಣಿಸಬೇಕು. ಏನು ಜಮೀನಿಗೆ ಸಂಬಂಧಪಟ್ಟಂಗೆ 2-3 ವರ್ಷಗಳಿಂದ ಇದು ಜಮೀನು ಕೇಸ್ ಐತೆ. ಕೇಸ್ ಇದ್ದರೆ ಸಹ ಈ ಜಮೀನಿಗೆ ಡಾಕ್ಯುಮೆಂಟ್ಸು ಪಕ್ಕಾ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥವರು ಕಾಶಿ ವಿಶ್ವನಾಥ ಅಂತಕ್ಕಂಥವ್ರಿಗೆ ಡಾಕ್ಯುಮೆಂಟ್ಸು ಅವ್ರಿಗೆ 100% ಜಮೀನಿಗೆ ಡಾಕ್ಯುಮೆಂಟ್ಸ್ ಐತೆ. ಹಾಗಾಗಿ ಈ ಜಮೀನಿಗೆ ಸಂಬಂಧಪಟ್ಟಂಗೆ ಇವರು ವೇಮಗಲ್ ಹತ್ರ ಇರಿಗಸಂದ್ರ ಅಂತಕ್ಕಂಥದ್ದು ಹಿರೇನಹಳ್ಳಿ ಅಂತಕ್ಕಂಥ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರ್ತಕ್ಕಂಥದ್ದು ಸ್ಕೆಚ್ ಕಾಪಿಗಳು ಮತ್ತೊಂದು ಇವರೇನೋ ಮೇಲ್ನೋಟಕ್ಕೆ ಕಾಣಿಸ್ತೈತೆ ಅದು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವರು ಹೇಳ್ತಾ ಇದ್ದಾರೆ. ಇವರು ಆದ್ದರಿಂದ ಇದನ್ನೆಲ್ಲ ಇಲಾಖೆಯವರು ಪರಿಗಣಿಸಬೇಕು. ಇಲ್ಲಿರ್ತಕ್ಕಂಥ ಜಮೀನು ಅಲ್ಲಿರ್ತಕ್ಕಂಥ ಜಮೀನಿಗೆ ಯಾವ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಇವರು ಮಾಡ್ಕೊಳ್ತಕ್ಕಂಥ ಪೊಲೀಸ್ ಇಲಾಖೆ ಪರಿಗಣಿಸಿ ಇದನ್ನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಇವಾಗ ಏನು ಈತನು ಇವಾಗ ದಾಖಲಾಗಿದ್ದೇನೋ SNR ಹಾಸ್ಪಿಟಲಲ್ಲಿ ಇವತ್ತು ಈತನು ಕೊಟ್ಟಿರ್ತಕ್ಕಂಥ ಅವರು ತೊಂದರೆ ಕೊಟ್ಟು ಈತನ ಮೇಲೆ ಪ್ರಾಣಹಾನಿ ಮಾಡಿರ್ತಕ್ಕಂಥವ್ರು ಯಾರೇ ಆಗಲಿ ಅವರು 4ರಿಂದ ಸುಮಾರು 6 ಜನ ಅಂತ ಕಾಣಿಸ್ತೈತೆ. ವಿಡಿಯೋ ಕೂಡ ಮಾಡಿದ್ದಾರೆ. ಈ ವಿಡಿಯೋಗೆ ಸಂಬಂಧಪಟ್ಟ ಮಾಡಿರ್ತಕ್ಕಂಥ ಇನ್ನೊಂದು ಮೊಬೈಲ್ ಕೂಡ ಕಸ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಮೊಬೈಲಲ್ಲಿ ವಿಡಿಯೋ ಮಾಡಿದ್ದಾರೆ, ಅದರಲ್ಲಿ ಸ್ವಲ್ಪ ಐತೆ. ಪೊಲೀಸ್ ಇಲಾಖೆ ಪರಿಗಣಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಅತಿ ಶೀಘ್ರದಲ್ಲಿ ಯಾವ ರೀತಿಯಲ್ಲಿ ಯಾವ ಸೆಕ್ಷನ್ಗೆ ಬರ್ತೈತೋ ಈ ಸೆಕ್ಷನ್ಗಳು ಹೂಡಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಪೊಲೀಸ್ ಇಲಾಖೆಗೆ. ಯಾವುದೇ ಕಾರಣಕ್ಕಾಗಿ ಇಲಾಖೆ ಇದರಲ್ಲಿ ತಾರತಮ್ಯ ಮಾಡಬಾರ್ದು ಅಂತಕ್ಕಂಥದ್ದು ಇಲಾಖೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕೇಸು ಇಮಿಡಿಯೇಟಾಗಿ ನೆನ್ನೆ ಆಗಿರ್ತಕ್ಕಂಥದ್ದು ಯಾವ ನೀವು ಕೇಸ್ ರಿಜಿಸ್ಟರ್ ಮಾಡಿದ್ರು ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಸೆಕ್ಷನ್ಸು ಬಲವಾಗಿರ್ತಕ್ಕಂಥ ಸೆಕ್ಷನ್ಸ್ ಹಾಕಿ ಮುಂದೆ ಈ ರೀತಿಯಲ್ಲಿ ಅನಾಹುತಗಳು ನಡೀಬಾರ್ದು. ಈ ಅನಾಹುತಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಇಮ್ಮಿಡಿಯೇಟಾಗಿ ಈಗಲೇ ಇಲಾಖೆಯವರು ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಬೇಕಾಗಿ ನಾನು ಇಂಥ ನೋಡಿ ಎಲ್ಲ ಅವ್ರ ಸಂಬಂಧಿಕರ ಇಲ್ಲಿರ್ತಕ್ಕಂಥವ್ರು ಎಲ್ಲ ಅವ್ರ ಸಂಬಂಧಿಕರು ಅವ್ರ ತಂದೆಯವರು ಇಲ್ಲಿದ್ದಾರೆ. ಇಲ್ಲಿ ಮುಚ್ಚಲು ಹೊಡಿತಾನಂದ್ರೆ ಹೇಳಿ ಅರ್ಥ ಏನ್ರಿ ಅದಕ್ಕೆ? ಏನೋ ಕೈಗಳ ಕಾಲುಗಳಲ್ಲಿ ಏನೋ ಸಣ್ಣ ಪುಟ್ಟ ಬೆದರಿಸೋದು ಬಿಟ್ಬಿಟ್ಟು ಮಚ್ಚಲ್ಲಿ ಹೊಡೆದು ಈ ರೀತಿಯಲ್ಲಿ ಅಡ್ಮಿಟ್ ಆಗಿದೆ. ನಾನು ಪೇಷಂಟು ಕೋಮಾಗೆ ಹೋಗೋ ಸ್ಟೇಜಲ್ಲಿ ಇದೇ ಸಂದರ್ಭದಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ವ್ಯವಹಾರ ಆದರೆ ಪರವಾಗಿಲ್ಲ, ಏನೋ ಬಗೆಹರಿಸ್ಕೊಡೋ ಜಮೀನನ್ನ ಬಿಟ್ಬಿಟ್ಟು ನೀವು ಈ ರೀತಿಯಲ್ಲಿ ಮಾಡಿದ್ರೆ ಪ್ರಾಣಹಾನಿ ಮಾಡಿದ್ರೆ ಯಾವ ತಾನೇ ನಿಮ್ಮನ್ನು ಸಹಿಸ್ತಾರೆ. ಇಲಾಖೆ ಅತಿ ಶೀಘ್ರದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಬೇಕಂದ್ರೆ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಬಸವನಥ ಗ್ರಾಮ ನಮ್ಮದು. ನನ್ನ ಹೆಸರು ವಿ ಶ್ರೀನಿವಾಸು. ಬಸವನಥ ಗ್ರಾಮ. ನಾವು ಬಸವನಥದಲ್ಲಿ ವಾಸವಾಗಿದ್ದೀವಿ. ನಮ್ಮದು 2 ಎಕರೆ 36 ಗುಂಟೆ ಜಮೀನು ಬಸವನಥ ಗ್ರಾಮಕ್ಕೆ ಸರ್ವೆ ನಂಬರ್ 43/7 43/8 ಇರುತ್ತೆ. ಆ ಜಮೀನು ಸ್ಕೇಲ್ ಮೇಲೆ ಇಲ್ಲದೆ ಇದ್ದಿದ್ದ ಕಾರಣ ಬೇರೆ ಬೇರೆ ರೀತಿಯಲ್ಲಿ ಇತ್ತು. 15 ಎಕರೆ ಇತ್ತು. ಆಮೇಲೆ ಸ್ಕೇಲ್ ಮೇಲೆ ಅವರು ನಾವೆಲ್ಲ ಸೇರಿ ಅಪೋಸಿಟ್ನವರು ನಾವು ಸೇರಿ ಆ ನಂಬರ್ ಮಾಡಿದ್ವಿ. ಸರಿಯಾಗಿ ಆಯಿತು. ಆ ಸರಿ ಆದಮೇಲೆ 8 ಗುಂಟೆ ಜಮೀನು ನಮಗೆ ಬಂತು. ಎಕ್ಸ್ಟ್ರಾ ಪೊಸಿಷನ್ನಲ್ಲಿದ್ವಿ. ಅದನ್ನು ADLR ನಮ್ಮ ಹೆಸ್ರಿಗೆ ಮಾಡಿದ್ರು. ತಹಸೀಲ್ದಾರು ADLR ಎಲ್ಲ ಪೊಸಿಷನ್ನಲ್ಲಿ ಇವರಿದ್ದಾರೆ, ಇವ್ರಿಗೆ ಮಾಡಿ ಅಂತೇಳಿ ನಮ್ಗೆ ಮಾಡಿದ್ರು. ಅವನು ಪಕ್ಕದ ಜಮೀನು ನಾಣಪ್ಪ ಅನ್ನೋನು ಅವ್ನಿಗೆ 3 ಎಕರೆ ಹೋಗಿದೆ. ಅವ್ರ ಅಣ್ಣನಿಗೆ 3 ಎಕರೆ ಹೋಗಿದೆ, ತಮ್ಮನಿಗೆ 3 ಎಕರೆ ಹೋಗಿದೆ, 4 ಆಳ್ಕು 3 ಎಕರೆ ಹೋಗಿದೆ. ಎಕ್ಸ್ಟ್ರಾ 8 ಗುಂಟೆ ನನ್ನ ಭಾಗದಲ್ಲಿ ಕೊಂಡಿದ್ದು. ಸೆಂಟ್ರ್ನಲ್ಲಿ ರಾಜಕಾಲುವೆ ಹೋಗ್ತದೆ. ರಾಜಕಾಲುವೆನಿಂದ ಆ ಕಡೆ ಇರೋದು ಅವರು, ರಾಜಕಾಲುವೆನಿಂದ ಈ ಕಡೆ ಇರೋದು ನಾವು. ಮಧ್ಯದಲ್ಲಿ ಕುಂಟೆ ಇದೆ. ಅದನ್ನು ಆ 8 ಗುಂಟೆ ನಮಗೆ ಸೇರಬೇಕು ಅಂತ ನಮ್ಮನ್ನು ಬಂದು ಡಿಮ್ಯಾಂಡ್ ಇಕ್ತದ್ದು ಯಾವಾಗೂ. ನಾವಿದ್ಕೊಂಡು ನೋಡಪ್ಪ ನಮ್ಮ ಹೆಸರಲ್ಲಿ ಮಾಡಿಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಇತ್ತು ಅಂತ
ನೀನು ಬೇಕಾದರೆ ಕೋರ್ಟ್ನಲ್ಲಿ ಹೋಗಿ ಹೋರಾಟ ಮಾಡಿ ನೀನು ಏನು ಮಾಡ್ಕೊಂಡು ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಬಂದ್ವಿ ಸುಮಾರು ವರ್ಷದಿಂದ, 5-6 ವರ್ಷದಿಂದ. ಮೊನ್ನೆ ನಮ್ಮ ಹುಡುಗ ಟೊಮೆಟೊ ಕಡ್ಡಿ ಎತ್ತಿ ಜೋಡಿಸ್ತಾ ಇದ್ದಾನೆ ಅದೇ ಜಮೀನಿನಲ್ಲಿ. ಆವಾಗ ಪ್ರಕಾಶ್, ಆಮೇಲೆ ಅವನು ಲೋಕೇಶ್, ನಾರಾಯಣಪ್ಪ, ಮುರಳಿ, ಆಮೇಲೆ ಅವನು ಆನಂದ, ಆಮೇಲೆ ಇದು ರಂಗಪ್ಪ, ನಾರಾಯಣಪ್ಪನ ಮೊಮ್ಮಗ, ಅವನ ಹೆಸರು ನಂಗೆ ಗೊತ್ತಿಲ್ಲ, ಎಲ್ಲ ಒಟ್ಟಿಗೆ ಬಂದು ನಮ್ಮ ಹುಡುಗನ ಮೇಲೆ ಗಲಾಟೆ ಮಾಡಿದ್ರೆ ನನ್ನ ತಮ್ಮ ಇದ್ದ, ಇವರು ನಾನಿಲ್ಲ ಆ ಸಮಯದಲ್ಲಿ. ಆವಾಗ ನನ್ನ ತಮ್ಮ ನಮ್ಮ ಮಗ ಎಲ್ಲ ಹೋಗಿ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡು ಆಮೇಲೆ ಇಲ್ಲಿ ಯಾರು ಹಾಕ್ಬಿಡ್ದು, ಇದು ನಮ್ಗೆ ಬರಬೇಕು ಜಮೀನು ಅಂತೇಳ್ಬಿಟ್ಟು ತಡೆಯಾಜ್ಞೆ ಮಾಡಿದ್ದಾರೆ. ಸಾಯಂಕಾಲ ನಾನು ಊರಿಗೆ ಹೋದಾಗ ಇವರೆಲ್ಲ ಹೇಳಿದ್ರು ಹಿಂಗೆ ಬಂದಿದ್ದರು, ಹಿಂಗೆ ಗಲಾಟೆ ಮಾಡಿದ್ರು ಅಂತ. ಬೆಳಿಗ್ಗೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ನನ್ನ ಹತ್ರ ಏನೇನು ದಾಖಲೆಗಳಿದೆ, ನಾನು ಕೋರ್ಟ್ ಆರ್ಡ್ರ್ ಸ್ಟೇ ಕೊಟ್ಟಿದ್ದಾರೆ. ಸ್ಟೇ ಆರ್ಡ್ರ್ ಎತ್ಕೊಂಡು ರಿಪೋರ್ಟ್ ಬರ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರ ಹತ್ರ ಹೋದೆ. ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಏನು ಹೇಳಿದ್ರು, ಫಸ್ಟು ಅವ್ರಿಗೆ NCR ಹಾಕಿ ಬಿಡಬೇಡಿ, ಹಾಕಿ ಅಂತ ಅವ್ರು ಹೇಳಿದ್ರು. ಆಮೇಲೆ NCR ಆಗಿದೆ, ಇಲ್ಲ ನಮ್ಮ ಹತ್ರ ಐತೆ ಕಾಪಿ, ಹಾಕಿದ್ರು. ಆಮೇಲೆ ಹಾಕಿದ್ದಾದಮೇಲೆ ಮಧ್ಯಾಹ್ನ ನೀವು ಅವ್ರನ್ನ ನಾಳೆ ಬೆಳಿಗ್ಗೆ ಕರೆಸಿ ಎಲ್ಲ ಇದು ಮಾಡ್ತೀವಿ, ಇವಾಗ ಇದು ಮಾಡಿದ್ದೀವಿ, ನೀವು NCR ತಗೊಂಡು ಹೋಗಿ ಅಂದರು. ತಗೊಂಡು ನಾವು ತೋಟದ ಹತ್ರ ಹೋದ್ವಿ. ಹೋಗೋಷ್ಟೊತ್ತಿಗೆ ನಾವು ಹೋಗಿ ನೀರುಳೆಲ್ಲ ನಿಲ್ಲಿಸ್ತಾ ಇದ್ದೀವಿ. ದಿಮಿನ ಬರ್ತಾಯಿದ್ದಾರೆ, ಏನೋ ವಾಟ್ಸಪ್ನಲ್ಲಿ ಎಲ್ಲ ಮಾಡಿದ್ದಾರೆ. ಬಂದಿದ್ದ ತಕ್ಷಣ ನಾನು ಒಬ್ಬನ ಹಿಡ್ಕೊಂಡೆ. ನಾವು ಹಿಡ್ಕೊಳ್ಳೋಷ್ಟೊತ್ತಿಗೆ ನನ್ನ ಮಗನ ಅಡಿಯಲ್ಲಿ ಹಾಕ್ಕೊಂಬಿಟ್ಟು ಕಾಶಿ ವಿಶ್ವನಾಥನ ಮುಚ್ಚಲ್ಲಿ ಆ ರಂಗಪ್ಪ ಅನ್ನೋನು ಇಲ್ಲಿ ಹೊಡೆದ. ಆಮೇಲೆ ಅವರೆಲ್ಲ ಗಂಡುಗಳು ಟೊಮೆಟೊ ಕಡ್ಡಿ ಎತ್ಕೊಂಡು ಎಲ್ಲ ಚಿಕ್ಕಾಪಟ್ಟಿ ಹೊಡೆದಾಕ್ಬಿಟ್ರು ಅವನು ನಾನಪ್ಪ ನನ್ನ ಬೆರಳನ್ನ ಕಚ್ಚಾಕ್ಬಿಟ್ಟ, ಈ ಬೆರಳು ಪೂರ್ತಿ ಕಚ್ಚಾಕ್ಬಿಟ್ಟ. ಆಮೇಲೆ ಎಲ್ಲ ಗಲಾಟೆ ಫುಲ್ಲಾಗಿ ನಡೀತು. ನಮ್ಮ ಹುಡುಗನ ರಕ್ತ ವಿಪರೀತ ಬಂದುಬಿಟ್ಟು ನಾನು ತಕ್ಷಣ MLA ಫೋನ್ ಮಾಡಿದೆ. ಸರ್ ಹಿಂಗೆ ಆಗಿಬಿಟ್ಟಿದೆ, ನಾನು ಏನು ಮಾಡಬೇಕು ಅಂತ. ಇಮಿಡಿಯೇಟಾಗಿ ಸರ್ಕಲ್ಗೆ ಹೇಳ್ತೀನಿ ಇರು ಅಂತ ಸರ್ಕಲ್ನ ಕಳಿಸಿದ್ರು. ಅಲ್ಲಿ ಸರ್ಕಲ್ ಬಂದರು, ನೋಡಿದ್ರು, ಹಾಸ್ಪಿಟ್ಲಿಗೆ ಬಂದ್ವಿ, ಅಡ್ಮಿಟ್ ಆದ್ವಿ. ಆಮೇಲೆ ಡಾಕ್ಟ್ರೆಲ್ಲ ಪರೀಕ್ಷೆ ಮಾಡಿ ಎಲ್ಲ ಇದು ಮಾಡಿದ್ರು. ಅವ್ರನ್ನ ಇವಾಗ ಇಲ್ಲೇ ಇದ್ದರು. ಅವರು ನಮ್ಮ ಕೆಟ್ಟು ಬಿದ್ದದೆ ಅಂತ ಬಂದು ಒಬ್ಬನ ಡ್ರಾ ಮಾಡ್ತಾ ಇದ್ದಾನೆ ಇಲ್ಲಿ, ನಾನಪ್ಪ ಅಂತ ಕೈ ಕಚ್ಚಿದವನು ಅಡ್ಮಿಟ್ ಆಗವನೆ. ಅವ್ನಿಗೇನು ಏಟಿಲ್ಲ, ಏನಿಲ್ಲ, ಸುಮ್ಮನೆ ಬಂದು ಮಲ್ಗವನೆ. ಅವನೇ ಆ ಲೋಕೇಶ್ ಕರ್ಕೊಂಬಂದು ಮಲಗಿಸಿದ್ದು ಏನಂತ, ನಾವು ಅಡ್ಮಿಟ್ ಆಗಿಬಿಡ್ಬೇಕು, ಇಲ್ಲಾಂದ್ರೆ ನಮ್ಮನ್ನು ಬಿಡಲ್ಲ ಅಂಥೇಳಿ ಕರ್ಕೊಂಬಂದು ಅಡ್ಮಿಟ್ ಮಾಡೋನು. ಆಮೇಲೆ ಅವನು ಲೋಕೇಶ್ನ ಮುಳ್ಳಿನ ಅಲ್ಲೇ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರು. ಬೇಲ್ ತಗೊಂಡು ಬಿಟ್ಟಿದ್ದಾರೆ. ನಮಗೆ 307 ಆಗಲೇಬೇಕು. ತಲೆಗೆ ಮುಚ್ಚಿನಲ್ಲಿ ಹೊಡೆದಿರೋದು, ನಮಗೆ ಅಸಾಲ್ಟ್ ಆಗಿದೆ. ನನ್ನ ಮಗನಿಗೆ ವಿಪರೀತ ರಕ್ತ ಹೋಗಿದೆ. ಅವ್ನಿಗೆ ಇದುವರೆಗೂ ಮತಿ ಬತ್ತಲ್ಲ ಸರಿಗ, ಏನೇನೋ ಮಾತಾಡ್ತಾ ಇದ್ದಾನೆ. ಆದ್ದರಿಂದ ತಾವೆಲ್ಲ ಸೇರಿ ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕು, ಇಷ್ಟು ವಿನಂತಿ ಮಾಡ್ತಾರೆ. ಅಲ್ಲ, ದೊಡ್ಡಾಸಳ ಗ್ರಾಮದವರು, ದೊಡ್ಡಾಸಳ ಗ್ರಾಮ ಅವರು ಜಮೀನು ತಗೊಂಡಿರೋದು ನಾವು ಅವರೇ. ಫಸ್ಟ್ ಅವ್ರು ತಗೊಂಡ್ರು, ಆಮೇಲೆ ನಾನು ತಗೊಂಡಿದ್ದು. ಅವನು ಓನರ್ ಮಾರ್ದವನು ಏನು ಮಾಡ್ದ, ಅವರಿಗೆ 3 ಎಕರೆ 12 ಎಕರೆ ಕೊಟ್ಬಿಟ್ಟ. ಉಳಿದಿದ್ದಲ್ಲ ಇವನು ಉಳಿಸ್ಕೊಂಡ. ರಾಜಕಾಲುವೆ ಇದೆ, ರಾಜಕಾಲುವೆನಿಂದ ಆ ಕಡೆ ಅವ್ರಿಗೆಲ್ಲ ಕೊಟ್ಬಿಟ್ಟ. ಈ ಕಡೆ ನಮ್ಗೆ ಅವನೇ ಉಳಿಸ್ಕೊಂಡ ಸ್ವಂತಕ. ಆಮೇಲೆ ನಮಗೆ ಮಾರ್ದ. ಇದ್ರಾಗ ಉಳಿತಾಯ ಎಲ್ಲ ನಿನಗೆ ಸೇರ್ತಕ್ಕದ್ದು ಅಂಥೇಳಿ ನಮ್ಗೆ ರಿಜಿಸ್ಟ್ರ್ ಮಾಡಿಬಿಟ್ಟ. ರಿಜಿಸ್ಟ್ರ್ ಮಾಡಿದ ಮೇಲೆ ಆ ಜಮೀನಲ್ಲಿ 8 ಗುಂಟೆ ತಕರಾರು ಬಂದು ನನ್ನ ಮಗನ್ನ ಅಲ್ಲೇ ಮಾಡಿ ನನ್ನ ಮಗನ ಸಾಯಿಸ್ಬೇಕಾಗಿತ್ತು. ದೇವರು ಕಾರಣಾಂತರ ಏನೋ ಮಿಸ್ ಆಗಿದೆ. ನಮ್ಮ ಅದೃಷ್ಟ, ನಮ್ಮ ಪೂರ್ವ ಪುಣ್ಯ ಚೆನ್ನಾಗಿದೆ, ಬಚಾವಾಗಿದ್ದೀವಿ. ಇದು ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ಅವ್ರು ದೊಡ್ಡಾಸಳ ಗ್ರಾಮದವರು ಅರೆಸ್ಟ್ ಇದುವರೆಗೂ ಮಾಡೋರು ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಮಗನ ವಿಷಯದಲ್ಲಿ ನಾವು SNRನಲ್ಲಿ ನಾವು ಇಲ್ಲಿ ಟ್ರೀಟ್ಮೆಂಟ್ಗಾಗಿ ನಾವು ಇಲ್ಲಿ ಕಾಯ್ತಾ ಇದ್ದೀವಿ.